ನಮಸ್ಕಾರ ರೀ. ನಮ್ಮ ಜವಾರಿ ಮಂದಿಗೆ ಮತ್ತೊಮ್ಮೆ UK ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ನಾನು ಮೊನ್ನೆ ಹೇಳಿದಂತೆ GD ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಸ್ಪೆಷಲಾಗಿ ಏನು ಮಾಡೋಣಪ್ಪ ಅಂದ್ರೆ SSC GDಯನ್ನು ಹೆಂಗೆ ಪಾಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅದಾದ ನಂತರ ಹೆಂಗೆ ಅದು ವರ್ಕ್ ಆಗ್ತತಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ. ಈಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ GD ಕ್ವಶನ್ ಪೇಪರನ್ನು ನಾವು ರೆಫರ್ ಮಾಡಿದಾಗ ಆಲ್ಮೋಸ್ಟ್ ನಾನು 2008ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಸುಮಾರು ಒಂದು 20 ಕ್ವಶನ್ ಪೇಪರ್ ರೆಫರ್ ಮಾಡೀನಿ ರೀ. ಆ 20 ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ 20 ಕ್ವಶನ್ ಪೇಪರ್ ಒಳಗೆ ಏನು ಮಾಡ್ಯದ ಅನ್ನೋದು ಕಾಮನ್ ಥಿಂಗ್ ರೀ. ಒಂದು ತಲೆಯಾಗಿರಲಿ, ತಮ್ಗೆ ಕೊಟ್ಟರೆ ನಮಗೆ ಬೇಕಾಗಿದ್ದು ಮಾರ್ಕ್ಸ್ ಎಷ್ಟು, ಅದ್ರಾಗ ಮಿನಿಮಮ್ ಅಂದ್ರೆ ಒಂದು 30 ಮಾರ್ಕ್ಸ್ ತೆಗಿಬೇಕು ನಾವು. ಎದ್ರಾಗ ಇಂಗ್ಲೀಷ್ ಒಳಗೆ 30 ಮಾರ್ಕ್ಸ್ ತೆಗಿಬೇಕಪ್ಪ ಆದ್ರೆ ನಾವು ಹೆಂಗೆ ಓದಬೇಕು ಅನ್ನೋದು ನಮಗೆ ಪ್ಲ್ಯಾನ್ ಬೇಕು. ಪ್ಲ್ಯಾನ್ ಇರಲಾರ್ದ ನಾವು ಓದಿದ್ದೀವಪ್ಪ ಅಂತಂದರೆ ಏನಾಗ್ಬಿಡ್ತೈತಿ, ನಾವು ಎತ್ತಪ್ಪಿತ್ತರ ಓದೋದಾಕತಿ, ಅಲ್ಲಿ ಹಂಗೆ ಇದನ್ನ ಎದ್ದು ಬರ್ದಾಕತಿ. ಮತ್ತು ಎರಡನೇದು ಏನಪ್ಪ ಅಂತಾರೆ, ನಾವು ಮಾಡೋ ಮೊದಲನೇ ತಪ್ಪು ಏನಪ್ಪ ಅಂತಾರೆ, ಫಸ್ಟಿಗೆ ಸ್ಟಾರ್ಟಿಂಗ್ ಹೊತ್ತಂದ್ರೆ ರೀಸನಿಂಗ್ ಹಿಡ್ಕೊಂಡ್ಬಿಡ್ತೀವಿ ರೀ. ರೀಸನಿಂಗ್ ಹಿಡ್ಕೊಂಡು ಏನು ಮಾಡ್ಕೊಂಡು ಕುಂತಿರ್ತೀವಿ, ಬಿಡಿಸ್ಕೊಂಡು ಕುಣ್ತೀವಿ. ಲೆಕ್ಕಗಳನ್ನೆಲ್ಲ ಬಿಡಿಸ್ಕೊಂಡು ಬರ್ಬೇಕಾದಾಗ ಒಂದು ಲೆಕ್ಕ ಮಾಡ್ಕೊಂಡು ಬರ್ತಾರೆ, ಸುಮಾರು 5-6 ನಿಮಿಷ ಜಗತ್ತದ, ಕಡೆಗೆ ಬಂದು ಅನ್ಸರು ಬರೋಂಗಿಲ್ಲ ಅದು. ಬಟ್ ಅಲ್ಲಿ ಏನಪ್ಪ ಅಂತಾರೆ, ಆ ಒಂದು ಲೆಕ್ಕ ಏನು ಮಾಡಿತ್ತು ನಿಮ್ಮದು 5ರಿಂದ 6 ನಿಮಿಷ ವೇಸ್ಟ್ ಮಾಡ್ತದೆ. ಸೊ ಅದಕ್ಕೇನು ಮೊದಲು ನಮ್ಮ ತಲೆಗೆ ಏನಿರ್ಬೇಕು, ಮೊದಲು ನಾವು ಯಾವುದನ್ನು ಟಾರ್ಗೆಟ್ ಮಾಡ್ಕೋಬೇಕು. ಇಂಗ್ಲೀಷ್ ಅಗದಿ ಸಿಂಪಲ್ದಾಗ ನೀವು ಏನೂ ಇಲ್ಲಾಂದ್ರೆ 30 ಮಾರ್ಕ್ಸ್ ತೆಗಿಬೋದು. ಅಂದ್ರೆ 15 ಕ್ವಶನ್ ಆನ್ಸರ್ ಕರೆಕ್ಟ್ ಬರಿಬೋದು. ಬರೀ 4 ಟಾಪಿಕ್ ಅಭ್ಯಾಸ ಮಾಡ್ಬೇಕು ರೀ. ಎಷ್ಟು ರೀ? 4. ಒಟ್ಟು 4 ಟಾಪಿಕ್ ಅಭ್ಯಾಸ ಮಾಡಿದ್ರೆ ಸಾಕು, ನಿಮಗೆ ಇಂಗ್ಲೀಷ ಮಿನಿಮಮ್ ಒಂದು 15 ಮಾರ್ಕ್ಸ್ರೇ ಬೀಳ್ತಾವೆ. ಬಿಟ್ಟು ರೀಸನಿಂಗ್ ಆಯಿತು, ಆಮೇಲೆ ಮ್ಯಾಥಮೆಟಿಕ್ಸ್ ಆಯಿತು, ಇದಕ್ಕೇನಾಗ್ಬಿಡ್ತೀವಿ, ನಾವು ಪೂರ ಡೈವರ್ಟ್ ಆಗಿಬಿಡ್ತೀವಿ. ನಾವು ಡೈವರ್ಟ್ ಆಗಿ ಅದ್ರಾಗ ಏನು ಮಾಡ್ತೀವಪ್ಪ ಅಂತಾರೆ, ಸುಮಾರು ಟೈಮ್ ವೇಸ್ಟ್ ಅಲ್ಲೇ ಮಾಡ್ತೀವಿ. ಆಮೇಲೆ ಟೈಮ್ ಕಡಿಮೆ ಉಳಿತೈತಿ. ಟೈಮ್ ಕಡಿಮೆ ಉಳಿ ಅಂತಲೇ ಏನು ಮಾಡ್ತೀವಿ ರೀ, ಬರ ಉಳಿದಿದ್ದು ಆಪ್ಷನ್ಗಳು ಹಾಕೊಂಡು ಬರ್ತೀವಿ ರೀ. ಮನಿ ಮುಂದೆ ನಾ ಆಟು ಬಿಡಿಸೀನಿ, ಆಟು ಬಿದ್ದು ಮತ್ತೊಂದೇನಪ್ಪ ಅಂತಾರೆ, ಇಲ್ಲಿ GD ಒಳಗೆ ಮೇನ್ ಮಾಡೋ ತಪ್ಪಾದ್ರೆ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಯಾವಾಗ ರೀಸನಿಂಗ್ ಹೋಗ್ಬೇಡ್ರಿ. ಮೊದಲು ಏನು ಮಾಡಿರಿ, ನಿಮಗೆ ಸಾಲಿಡ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಬಿಡಿಸ್ಕೋರಿ. ಜನರಲ್ ಇಂಗ್ಲೀಷ್ ಇಟ್ಟು ಚಂದ ನೀವು ಏನೂ ಇಲ್ಲಂದ್ರೆ ಭೀ ಜನರಲ್ ಇಂಗ್ಲೀಷಾಗ 30 ಮಾರ್ಕ್ಸ್ ಹೆಂಗೆ ತೆಗಿಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಾಗ ಹೇಳ್ತೀನಿ. ಒಟ್ಟು 4 ಟಾಪಿಕ್ಗಳನ್ನು ನಾವು ಏನು ಮಾಡ್ಬೇಕು, ಕಂಪ್ಲೀಟಾಗಿ ಅಧ್ಯಯನ ಮಾಡ್ಬೇಕು. ಏನು ರೀ, 4 ಟಾಪಿಕ್. ಅವು ಯಾವ್ಯಾವ 4 ಟಾಪಿಕ್ ಅಂತಂದರೆ, ಒಂದು ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು. ನೋಡಿರಿ, ಕನ್ನಡದಾಗ ನೋಡೋಕೆ ಭಾಳ ಚಿಲ್ಲರ್ ಈಜಿ ಅನ್ಸಾಕತ್ತೆ ನಿಮಗೆ ವಿರುದ್ಧಾರ್ಥಕ ಪದ ಅನ್ನೋದು. ಆದ್ರೆ ಅಲ್ಲಿ ಇಂಗ್ಲೀಷ್ ಒಳಗೆ ಆ್ಯಂಟೋನಿಮ್ಸ್ ಹೆಂಗೆ ಕೇಳ್ತಾನಪ್ಪ ಅಂತಂದ್ರೆ, ನಿಮಗವ ನೇರವಾಗಿ ಅದ್ರ ಹಿಂದೆ ಸಫಿಕ್ಸ್ ಹಚ್ಚಿ ಅಥವಾ ಪ್ರಿಫಿಕ್ಸ್ ಹಚ್ಚಿ ಮಾಡ್ತಕ್ಕಂಥ ಆ್ಯಂಟೋನಿಮ್ಸ್ಗಳನ್ನ ಕೇಳಂಗಿಲ್ಲ. ಅವ ಏನು ಕೇಳ್ತಾನಲ್ಲಿ, ಆ್ಯಂಟೋನಿಮ್ಸ್ಗಳನ್ನು ಹೊಸದಾಗಿರ್ತಕ್ಕಂಥ ಪದಗಳ ಬಗ್ಗೆ ಕೇಳ್ತಾನೆ ನಿಮ್ಗೆ. ಅಂದ್ರೆ ವೊಕ್ಯಾಬ್ಯುಲರಿ ನಿಮ್ಮದು ರೆಡಿ ಇರಬೇಕು. ಒಂದು ಕೆಲಸ ಮಾಡಿರಿ, ಆ್ಯಂಟೋನಿಮ್ಸ್ ಅಂತ ಹೊಡೆದು ಗೂಗಲ್ದಾಗ ಸುಮಾರು ಏನೂ ಇಲ್ಲಂದ್ರೂ ಒಂದು 500ರಿಂದ 600 ಆ್ಯಂಟೋನಿಮ್ಸ್ ಸಿಗ್ತಾವೆ. ಅಲ್ಲಿ ಆ್ಯಂಟೋನಿಮ್ಸ್ ಹೊಡೆದು ಏನು ಮಾಡೋದಪ್ಪ ಅಂತಾರೆ, ಅವನ್ನೆಲ್ಲ ಪ್ರಿಂಟೌಟ್ ತಗೊಂಡು ಗಾಡಿಗಳಿಗೆ ಹಚ್ಚಿರಿ, ಓದ್ರಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ, 20 ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದ್ರಪ್ಪ ಅಂದ್ರೆ ಅವ ಕ್ವಶನ್ ಹೊಳ್ಳಿ ರಿಪೀಟ್ ಆಗ್ಯಾವ, ಅಂಥ ಆ್ಯಂಟೋನಿಮ್ಸ್ಗಳನ್ನ ಓದ್ರಿ. ಆ್ಯಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳು ಪ್ರತಿ ಕ್ವಶನ್ ಪೇಪರ್ದಾಗ ಮಿನಿಮಮ್ 4 ಕ್ವಶನ್ ಅದಾವೆ ರೀ. 20ರಾಗ 4 ಕ್ವಶನ್ ಅಂದ್ರೆ 8 ಮಾರ್ಕ್ಸ್ ಇಲ್ಲಿ ಬಂದು ನಿಮಗೆ. ಮಿನಿಮಮ್ 4 ಕ್ವಶನ್ ಅದಾವ. ಈಗ ನಾನು ತಿತ್ತಾಕ ಒಂದು ಕ್ವಶನ್ ಪೇಪರ್ ಅದ, ಆ ಕ್ವಶನ್ ಪೇಪರ್ದಾಗ ಹೇಳ್ತೀನಿ ನೋಡ್ರಿ. ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಂಟೋನಿಮ್ಸ್ ಆಫ್ ದ ಗಿವನ್ ವರ್ಡ್ ಸಾಲ್ವೇಜ್ ಒಂದ್ರೆ. ಆಮೇಲೆ 2ನೇ ಕ್ವಶನ್ ಬಿಡ್ರಿ, 3ನೇ ಕ್ವಶನ್ಗೆ ಬರ್ರಿ. 3ನೇ ಕ್ವಶನ್ದೊಳಗೆ ಏನಪ್ಪ ಅಂತಾರೆ, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್ ಎಲ್ಯೂಸಿವ್. ಆಯ್ತು ರೀ. ನೆಕ್ಸ್ಟ್ ಅದಾದ ನಂತರ ಮತ್ತು 5ನೇ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟೋನಿಮ್ ಆಫ್ ದ ಗಿವನ್ ವರ್ಡ್ ಕೀನ್. ಆಯ್ತು ರೀ, 3 ಅದು ರೀ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟೋನಿಮ್ಸ್ ಆಫ್ ದ ವರ್ಡ್ ರೆಸಿಲೆನ್ಸ್. ಅಂದರೆ ಟೋಟಲಿ 4 ಕ್ವಶನ್ಗಳು ಏನಾಗತ್ತಪ್ಪ ಅಂತಾರೆ, ಇಲ್ಲಿ
ನಿಮಗೆ ಎದ್ರೊಳಗೆ ಬೀಳಾಕತ್ತವ ಆ್ಯಂಟೋನಿಮ್ಸ್ ಒಳಗೆ ಬೀಳಾಕತ್ತವ. ಸೊ ಆ್ಯಂಟೋನಿಮ್ಸ್ ಒಳಗೆ ಮಿನಿಮಮ್ ಅಂದ್ರೆ 4 ಕ್ವಶನ್ ಬಿದ್ದು ರೀ, ಹೌದಾ. ಇನ್ನು ಆ್ಯಂಟೋನಿಮ್ಸ್ ಆದ ನಂತರ ಎರಡನೇದು ಯಾವುದಪ್ಪ ಅಂತಾರೆ ಸಿನೋನಿಮ್ಸ್ ಓದ್ಬೇಕ್ರಿ. ಆ್ಯಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು, ತಲೆಯಾಗಿ ಇಟ್ಕೊಳ್ರಿ. ಭಾಳ ದೊಡ್ಡದೇನು ಕೇಳಂಗಿಲ್ಲ ನಿಮಗೆ ಅಲ್ಲಿ ಹಿಂಗೆ ಜಿ ಡಿ ಒಳಗೆ. ಆ್ಯಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು. ಇನ್ನು ಎರಡನೇದು ಯಾವುದಪ್ಪ ಅಂದ್ರೆ ಸಿನೋನಿಮ್ಸ್. ಸಿನೋನಿಮ್ಸ್ ಒಳಗೆ ಏನು ಕೇಳ್ತಾನೆ, ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು. ನಾವು ಹೆಂಗೀಗ ಸಮಾನಾರ್ಥಕ ಪದಗಳನ್ನು ಬರಿತೀವಲ್ಲ, ಕೆರೆ ಕಟ್ಟೆ ಇವುಗಳನ್ನ ಸಮಾನಾರ್ಥಕ ಪದಗಳನ್ನು ನಮ್ಮಲ್ಲಿ ಭೂಮಿ ಅಂದ್ರೆ ದರೆ, ಇಳೆ, ದರಿತ್ರಿ ಹಿಂಗೆ ಹೆಂಗೆ ಬರಿತೀವಲ್ಲ, ಹಂಗೆ ಸಮಾನಾರ್ಥಕ ಪದಗಳನ್ನ ಏನು ಮಾಡ್ತಾನಪ್ಪ ಅಂದ್ರೆ ಕೇಳ್ತಾನೆ. ಇನ್ನು ನಾನಾರ್ಥಗಳನ್ನು ಕೇಳಿಲ್ಲ, ಅವ್ನು ನಾನಾರ್ಥಗಳನ್ನ ಕೇಳಿ ಏನಕ್ಕಿದ್ರೆ ಸಮಸ್ಯೆ ಆಕಿತ್ತು ನಿಮ್ಗೆ. ಬಟ್ ಅವ್ನು ಏನು ಕೇಳಕತ್ತಾನು, ಸಮಾನಾರ್ಥಕ ಪದಗಳನ್ನ ಕೇಳ್ತಾನೆ. ಸಿನೋನಿಮ್ಸ್ ಮೋಸ್ಟ್ ಅಗದಿ ಭಾಳ ಅದೇನು ಭಾಳ ದೊಡ್ಡ ವಾಸ್ಟ್ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ಶಬ್ದ ಸಂಪತ್ತನ್ನು ಹೆಚ್ಚು ಮಾಡ್ಕೊಂಡ್ರಪ್ಪ ಅಂದ್ರೆ ಸಿನೋನಿಮಸ್ ಆರಾಮ್ ಬರಿಬೋದು. ಇದನ್ನೂ ಹಂಗೆ ಮಾಡಿರಿ, ಸಿನೋನಿಮ್ಸ್ ಅಂತ ಸರ್ಚ್ ಮಾಡಿರಿ. ಮಿನಿಮಮ್ ಅಂದ್ರೆ ಒಂದು 100-200 ಸಿನೋನಿಮ್ಸ್ ಸಿಗ್ತಾವೆ. ಒಂದು ಇಲ್ಲ ಎರಡನೇದು ಏನು ಮಾಡ್ರಪ್ಪ ಅಂತಂದ್ರೆ, ಆ 20 ಕ್ವಶನ್ ಪೇಪರ್ದಾಗ ಬಂದಿರತಕ್ಕಂಥ ಸಿನೋನಿಮ್ಸ್ಗಳನ್ನೆಲ್ಲ ಒಂದು ಸೈಡ್ ಬರ್ತಿಗಿರಿ. ಅದ್ರಾಗ ಒಂದು 2 ರಿಪೀಟ್ ಆಕಾವು. ಈಜಿ ವೇ ಹೇಳಕತ್ತಾನೆ, ಯಾಕಪ್ಪ ಅಂದ್ರೆ ಸಮೀಪ ಇದ್ನೈತಿ ಏನು ಎಕ್ಸಾಮ್ ಅದಾವೆ. ಈಗ ಅರ್ಧ ಮಂದಿ ಮುಗಿದವು, ಇನ್ನು ಅರ್ಧ ಮಂದಿ ಉಳಿದವು. ನಾ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಿಮಗೇನು ಪ್ರಾಫಿಟ್ ಆಗೋದಿಲ್ಲ. ನಾ ಯಾಕಂದ್ರೆ ಬಿದ್ದಿದ್ದು ಒಂದು ಕ್ವಶನ್ ಪೇಪರ್ ಬಿಡಿಸೋದಾಕತ್ತಿ. ಒಂದು ಕ್ವಶನ್ ಪೇಪರ್ ಬಿಡಿಸಿನಪ್ಪ ಅಂತಂದ್ರೆ ಹೆಂಗೆ ಓದೋದು ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ನಿಮಗೆ ಏನಪ್ಪ ಅಂದ್ರೆ ಏನು ಡೈರೆಕ್ಷನ್ ಬೇಕು ಅದನ್ನ ಡೈರೆಕ್ಷನ್ ಹೇಳಕತ್ತೇನೆ. ನೆಟ್ಟಿಗೆ ಸೀದಾ ಏನು ಮಾಡಿರಿ, ಸಿನೋನಿಮ್ಸ್ ಓದ್ರಿ. ಸಿನೋನಿಮ್ಸು ಏನು ಮಾಡಿರಿ, ಒಂದು 20 ಕ್ವಶನ್ ಪೇಪರ್ಗಳೇ ಮಾಡಿರಿ. 20 ಕ್ವಶನ್ ಪೇಪರ್ದನ್ನು ಸಿನೋನಿಮ್ಸ್ ಎಲ್ಲ ಒಂದು ಸೈಡ್ ಬರೀರಿ, ಬರ್ದು ಅಂಟಿಸ್ರಿ. ಅಂಟಿಸಿ ಅವತ್ತನ್ನ ಓದ್ರಿ. ಅವತ್ತು ಓದಿರಪ್ಪ ಅಂತಾರೆ ಸಿನೋನಿಮ್ಸ್ ಅಗದಿ ಆರಾಮ್ ಬಿಂದಾಸಾಗಿ. ಹೆಂಗಪ್ಪ ಅಂತಾರೆ ಒಂದು ಭಾಳದ್ರೆ ಒಂದು 2-3 ಸಿನೋನಿಮ್ಸ್ ಬೀಳ್ತಾವೆ. ಅವು 4 ಇವು 2 6 ಕ್ವಶನ್ ಮಟೇಶ್. ನಾವು ಆನ್ಸರ್ ಮಾಡ್ಬೇಕಾಗಿದ್ದು 8 ಕ್ವಶನ್ ಕೊಟ್ಟ. ಈಗ 10 ಕ್ವಶನ್ಗೆ ಆನ್ಸರ್ ಮಾಡೋದು ವಿಚಾರ ಮಾಡಕತ್ತೀವಿ ನಾವು. ಅಂದರೆ ಇಲ್ಲಿ 50% ಹೊಡೆದಿವಪ್ಪ ಅಂತಾರೆ. ಮುಂದಿನ ಭೀ ಎಲ್ಲ 50% ಹೊಡಿತೀವಿ ಅಂತ ತಲೆ ಆಗೈತೆ ನಮಗೆ. ಯಾಕಂದ್ರೆ ನಮಗೆ ಕಾಯಂ ಇಫೆಕ್ಟ್ ಮಾಡಿದ್ದು ಯಾವುದು, ಇಂಗ್ಲೀಷೇ. 10-12 ಕ್ವಶನ್ಗೆ ಆನ್ಸರ್ ಬಂದಿಲ್ಲ ನಮಗೆ. ಸೊ ಅದಕ್ಕೆ 10-12 ಕ್ವಶನ್ ಪೇಪರ್ದಾಗ ಈಗ 6 ಕ್ವಶನ್ ನಿಮಗೆ ಏನಪ್ಪ ಬರೀ 2 ಟಾಪಿಕ್ದಾಗ ಕ್ಲಿಯರ್ ಆತ್ರಿ. ಒಂದನೇದು ಆ್ಯಂಟೋನಿಮ್ಸ, ಎರಡನೇದು ಸಿನೋನಿಮ್ಸ. ಇನ್ನು ಮೂರನೇದು ಏನಪ್ಪ ಅಂತಂದರೆ ಇದ್ರೊಳಗೆ ಬರ್ತಕ್ಕಂಥದ್ದು ಟೆನ್ಸಸ್ ಬಗ್ಗೆ ಕೇಳ್ತಾನೆ ರೀ. ಸೆಂಟೆನ್ಸ್ ಕೊಡ್ತಾನೆ, ಗ್ಯಾಪ್ ಕೊಟ್ಟ ಅಪ್ರಾಪ್ರಿಯೇಟ್ ಆಕ್ಸಿಲೇಟರಿ ತುಂಬ ಕೇಳ್ತಾನೆ. ಆ ಆಕ್ಸಿಲೇಟರಿ ತುಂಬಿರಪ್ಪ ಅಂತಾರೆ ಅದು ಸೆಟ್ ಆಯ್ತು. ಹಿಂಗೆ ಟೆನ್ಸಸ್ ಕೇಳ್ತಾನೆ. ಅದಕ್ಕೆ ಏನು ಮಾಡ್ರಪ್ಪ ಅಂದ್ರೆ 12 ಟೆನ್ಸಸ್ಸನ್ನು ಒಂದು ಬಿಟ್ಟು ಬಿಡ್ಲಾರ್ದಂಗೆ ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊರಿ. ಆ ಟೆನ್ಸಸ್ ಒಳಗೆ ನೆಗೆಟಿವ್ ವಾಕ್ಯನೂ ಕ್ಲಿಯರ್ ಮಾಡ್ಕೊಡ್ರಿ, ಪಾಸಿಟಿವ್ ವಾಕ್ಯನೂ ಕ್ಲಿಯರ್ ಮಾಡ್ಕೊಡ್ರಿ. ಹಂಗೆ ಏನು ಮಾಡ್ರಪ್ಪ ಅಂತಾರೆ ಅದರ ಪ್ಯಾಸಿವ ಆ್ಯಕ್ಟಿವ್ ಅನ್ನೋ ಕೂಡ ನೀವು ಅಲ್ಲಿ ಬರ್ಕೊಂಡ್ರಪ್ಪ ಅಂತಾರೆ 3ನೇ ಟಾಪಿಕ್ ಕ್ಲಿಯರ್. 3ನೇ ಟಾಪಿಕ್ದಾಗ ಕಡಿಮೆ ಅಂದ್ರೆ ಒಂದು 3 ಕ್ವಶನ್ ಬೀಳ್ತಾವೆ ರೀ. ಆಲ್ರೆಡಿ ಈಗ ಈ ಕ್ವಶನ್ ಪೇಪರ್ದಾಗ 3 ಕ್ವಶನ್ ಅವು ಬಿದ್ದಾವೆ. ಹಿಂದಿನ ಕ್ವಶನ್ ಪೇಪರ್ಗಳು ನೋಡೇನಿ, ಮಿನಿಮಮ್ 2 ಬೀಳ್ತಾವೆ, ಮ್ಯಾಕ್ಸಿಮಮ್ 3 ಬೀಳ್ತಾವೆ. ಸೊ ಎಷ್ಟು ಅದು ರೀ ನಿಮಗೆ ಕ್ವಶನಿಗೆ ಅವು 4, 6, 8. ಇನ್ನು 3 ಲಾಸ್ಟದ್ದು ಯಾವುದಪ್ಪ ಅಂದ್ರೆ ಇಡಮ್ಸ್, ಗಾದೆ ಮಾತುಗಳಂತ ಕರಿತೀವಿ ನಾವು ಕನ್ನಡದಾಗ. ಅಲ್ಲಿ ಗಾದೆ ಮಾತು ಮತ್ತು ಫ್ರೇಸಸ್ ಇವೆರಡು ಭಾಳ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅಂತಾರೆ ಇಲ್ಲಿ ಹೆಂಗೆ ಆಕೈತಿ ಗೊತ್ತೇನ, ಅವ ಒಂದು ಇದನ್ನ ಕೊಟ್ಟು ಗಾದೆ ಮಾತು ಕೊಟ್ಟು ನಿಮಗೆ ಅದ್ರದ್ದು ಒಂದು ಎಕ್ಸಾಂಪಲ್ ಬಿಡಿಸ್ಯಾತೀನಿ. ಹಿಟ್ ದ ನೇಲ್ ಆನ್ ದ ಹೆಡ್. ಹಿಟ್ ದ ನೇಲ್ ಆನ್ ದ ಹೆಡ್. ಹಿಟ್ ಅಂದ್ರೆ ಏನು ರೀ, ಬಡಿಯೋದ್ರಿ. ನೇಲ್ ಅಂದ್ರೆ ಮಳೆ, ಆನ್ ದ ಹೆಡ್ ಅಂದ್ರೆ ತಲೆ ಮ್ಯಾಗ ಮಳೆ ಬಿಡಿ ಅಂದ್ರೆ ಇದ್ರ ಅರ್ಥ ಏನು ರೀ, ಏನೇನು ಟಾರ್ಗೆಟ್ ಹತ್ತಲೆ ಅದನ್ನು ರೀಚ್ ಆಗಬೇಕು ಅಂತಕ್ಕಂಥದ್ದು ಅರ್ಥ. ಎಕ್ಸಾಕ್ಟ್ಲಿ ಸೊಲ್ಯೂಷನ್ ಏನತ್ಲೆ ಅದನ್ನ ತೊಗೋಬೇಕು ಅಂತದ ಅರ್ಥ. ಬರೋಬರ್ತ್ರಿ ದೋಸ್ತ. ಹೊಡೆದ್ರೆ ದೊಡ್ಡದ ಹೊಡಿಬೇಕಂತ ಏನು ಅಂತಿರ್ತಾರಲ್ಲ ನೀವು, ಹೆಡದ್ರೆ ಕರೆಕ್ಟ್ ಹೊಡಿಬೇಕಂತ ಏನು ಅಂತಿರ್ತಾರಲ್ಲ ಅದರ ಇದು. ಹಿಟ್ ದ ನೇಲ್ ಆನ್ ದ ಹೆಡ್ ಅಂದರೆ ಏನು, ಹೊಡೆದ್ರೆ ಕರೆಕ್ಟಾಗಿ ಹೊಡಿಬೇಕು. ಸೊ ಕರೆಕ್ಟ್ ಸೊಲ್ಯೂಷನನ್ನು ತೊಗೋಬೇಕು. ಹಿಂಗೆ ನೀವು ಸ್ಟಡಿ ಮಾಡಿದ್ದಾದ್ರೆ ಇಡಮ್ಸ್ 4 ಕ್ವಶನ್ ಬಿದ್ದವ್ರು ಎಲ್ಲ ಪೇಪರ್ದು ತೆಗೆದು ನೋಡೇನ. ಎಲ್ಲ ಕ್ವಶನ್ ಪೇಪರ್ದೊಳಗೆ ಬೇಕಾರಣ ಹೇಳಿದ್ದು ಸುಳ್ಳು ಅನಿಸಿದ್ರೆ ನೀವು ಇವತ್ತು ಕ್ವಶನ್ ಪೇಪರ್ ಪ್ರಿಂಟ್ ತಕ್ಕೊಂಡು ಕೂತು ನೋಡ್ರಿ. ಈ 4 ಟಾಪಿಕ್ ಸ್ಟಡಿ ಮಾಡಿರಪ್ಪ ಅಂದ್ರೆ ಮಿನಿಮಮ್ 12ರಿಂದ 13 ಕ್ವಶನ್ ಬಿದ್ದಿರ್ತಾವ್ರಿ. 12ರಿಂದ 13 ಕ್ವಶನ್ ಆನ್ಸರ್ ಮಾಡಿರಪ್ಪ ಅಂತಾರೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಒಂದು ಕ್ವಶನ್ಗೆ 2 ಮಾರ್ಕ್ಸ್. 10 ಕ್ವಶನ್ ಬಿಡಿಸಿರಪ್ಪ ಅಂದ್ರೆ 20 ಮಾರ್ಕ್ಸ್ ಬಿದ್ದು ರೀ.
ಇನ್ನು ಮ್ಯಾಗಿನೂ 2 ಬಿಡಿಸಿರ ಮತ್ತೆ 4 ಬಿದ್ದು. ಮತ್ತು ನಿಮ್ದು ಐತಿರಲ್ಲ ಕಡೆಗೆ ರೀಸನಿಂಗ್ ಎಲ್ಲ ಮುಗಿದ ನಂತರ ಅಲ್ಲೊಂದು ಟೀಕ್ ಹಾಕೋದು ಬರ್ತಿರ್ತಾರೆ. ಅದ್ರಾಗ 1-2 ಪಾರ್ ಅದಪ್ಪ ಅಂದ್ರೆ ಮುಗಿತ್ರಿ, ಬಿಗೆ ಇರ್ತ. ಇಂಗ್ಲೀಷ್ 30 ಕ್ಲಾಸ್ ಹಾಕ್ರಿ ನೀವು. ಸೊ GD ಪಾಸ್ ಆಗಾಕ ನಿಮಗೆ ಅಗದಿ ಸ್ಕೋಪ್ ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಾರೆ ಇಂಗ್ಲೀಷ್. ನೀವೇನು ಮಾಡ್ಯಾರಿ ಇಷ್ಟು ದಿನ ಇಂಗ್ಲೀಷ್ ತಿಳಿಯಂಗಿಲ್ಲ ಅಂತ ಬಿಟ್ಟರೆ ಅದನ್ನು ಬಿಡಬೇಡ್ರಿ. ಅದನ್ನು ಆ್ಯಕ್ಚುಲಿ ಸ್ಕೋರ್ ಇಂಗ್ಲೀಷ್ದಾಗ ಹಾಕತ್ರಿ. ಯಾಕಂದ್ರೆ ನಿಮಗೆ ಅಗದಿ ನಾರ್ಮಲ್ ಬೇಸಿಕ್ ಇಂಗ್ಲೀಷ್ ಕೇಳಾಕತ್ತನ್ರಿ. ಅವು ಏನು ದೊಡ್ಡದೇನು ಕೇಳಾಕತ್ತಿಲ್ಲ ನಿಮಗೆ. ದೊಡ್ಡ ಗ್ರಾಮರ್ ರೂಲ್ಸ್ ಕೇಳಾಕತ್ತಿಲ್ಲ ಅಲ್ಲಿ. ಪಾರ್ಟ್ಸ್ ಆಫ್ ಸ್ಪೀಚ ಅದ್ರಾಗ ಪಾರ್ಟ್ಸ್ ಆಫ್ ಸ್ಪೀಚ್ದಿಂದ 1 ಕ್ವಶನ್ ಬರುತ್ತೆ ಎಲ್ಲೇರೆ ಒಂದು. ಟೆನ್ಸಸ್ ಕರೆಕ್ಟ್ ಮಾಡಿರಿ, ಅದ್ರಾಗ 2-3 ಕ್ವಶನ್ ಬೀಳ್ತಾವೆ. ಆ್ಯಂಟೋನಿಮ್ಸ್ ಮಾಡಿರಿ 4 ಕ್ವಶನ್ ಫಿಕ್ಸ್. ಸಿನೋನಿಮ್ಸ್ ಮಾಡಿರಿ 2 ಕ್ವಶನ್ ಫಿಕ್ಸ್. ಇಡಮ್ಸ್ ಮಾಡಿರಿ ಅದ್ರಾಗ 4 ಕ್ವಶನ್ ಫಿಕ್ಸ್. ಸೊ ಮಾಡ್ಕೊಳ್ರಿ. ಇಷ್ಟು ಮಾಡ್ಕೊಂಡು ಏನು ಮಾಡ್ರಪ್ಪ ಅಂತಾರೆ ಸ್ಟಡಿ ಮಾಡಿರಿ. ಅದು GD ಒಳಗೆ ಇಂಗ್ಲೀಷ್ 30 ಯಾಕೆ ಕ್ರಾಸ್ ನಾನು ನೋಡ್ತೀನಿ. ಸೊ ಇಲ್ಲಿ ತನಕ ನಾನು ನಿಮಗೆ ಬೇಸಿಕ್ ಏನೇನು ಓದ್ಕೋಬೇಕಂತ ಹೇಳೀನಿ. ದಯಮಾಡಿ ಏನು ಮಾಡಿರಿ ಇಷ್ಟು ಓದ್ಕೊಳ್ರಿ. ನಾಳೆ ಮುಂಜಾನೆ ಮತ್ತೆ ಭೇಟಿಯಾಗುವಾಗ ಏನು ಮಾಡ್ತೀನಪ್ಪ ಅಂದ್ರೆ ಈ ಕ್ವಶನ್ ಪೇಪರ್ ಬಿಡಿಸ್ರೆ ಏನೂ ಓದ್ಲಾರ್ದ ನಾ ಕ್ವಶನ್ ಪೇಪರ್ ಬಿಡಿಸಿನೇ ನಿಮಗೇನು ಅರ್ಥ ಆಗಂಗಿಲ್ಲ. ನಾಳೆ ತನಕ ಇದನ್ನು ಓದ್ಕೊಳ್ರಿ. ನಾಳೆ ನಾ ಕ್ವಶನ್ ಪೇಪರ್ದೊಂದಿಗೆ ಬರ್ತೀನಿ, ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿ ಮುಗಿಸು. ಅಲ್ಲಿವರೆಗೆ ಎಲ್ಲರೂ ಕಾಯ್ತಾಯಿರಿ, ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಮುಂದಿನ ಮಂದಿಗೆ ಶೇರ್ ಮಾಡಿರಿ. ಎಲ್ರಿಗೂ ಮತ್ತೊಮ್ಮೆ ಗುಡ್ ಬೈ.